ಅಲ್ಲ, ಯಾಕ ಮನ್ಸೇ ಒಪ್ತಿಲ್ಲ, ಮನ್ಸಿಗೆನೆ ಸಮಾಧಾನ ಆಗ್ತಿಲ್ವಲ್ಲ, ಏನ್ ಮಾಡೋದು? ಆ ಒಂದು ಗೊತ್ತಾಗ್ತಿಲ್ವಲ್ಲ. ಆ ಪಾಪ ಗಜೇಂದ್ರ ಏನೋ ಒಂದು ದೊಡ್ಡ ಆಸೆ ಇಟ್ಕೊಂಡ್ಬಿಟ್ಟು ಕೆಲಸ ಮುಂದುವರಿತಿದ್ದಾನೆ. ಮೊದ್ಲನೇ ಕೆಲಸನೇ ಹಿಂಗ್ ಮಾಡೋದಕ್ಕೆ ಹಿಂಗ್ ಎಡವಟ್ಟಾಗ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಹೋಗಿದಾರೆ ಹೇಳೋದಕ್ಕೆ ಏನ್ ತೊಂದ್ರೆ ಏನಿಲ್ಲ, ಅವ್ರೆ ಪಾಯಿಂಟ್ ಮಾಡ್ಬಿಟ್ಟು ಇದು ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ರಂಗಜ್ಜ ಅವ್ರೇನಾದ್ರು ಹೊಲ್ತಾ ಹೋಗ್ಬಿಟ್ಟಿದ್ರೆ ಸುಮ್ನಾಗ್ಬಿಟ್ರೆ ಏನ್ ಮಾಡೋಣ? ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತಂತ ಎಡವಟ್ಟಾಗಿ ಹೋಗ್ಬಿಡುತ್ತಲ್ಲ. ಏನ್ ಮಾಡ್ಲಿ ಈಗ? ಆ ಗೌರಜ್ಜಿಗೆ ಹೇಳಕ್ ಹೋದ್ರೆ, ಆ ರಂಗಜ್ಜ ಅವ್ರಿಗೆ ಹೇಳಕ್ ಹೋದ್ರೆ ಸುಮ್ನೆ ಜಗಳ ಮಾಡ್ತಾರಂತ ನಾವು ಸುಮ್ಕಾಗ್ಬಿಟ್ರೆ ಆ ಹುಡುಗಂಗೆ ಅನ್ಯಾಯ ಮಾಡಂಗ ಆಗುತ್ತೆ. ಆಗದಾಗ್ಲಿ, ಗೌರಜ್ಜಿಗೆ ಸಮಾಧಾನ ಮಾಡ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಎಡವಟ್ಟಾಗ್ಬಿಟ್ರೆ ಏನ್ ಮಾಡೋದು ಮತ್ತೆ? ಬೇಡ ಬೇಡ ಬೇಡ, ಕರ್ಕೊಂಡು ಹೋಗ್ತೀನಿ ಗೌರಜ್ಜಿಗೆ. ಹಿಂಗಾದ್ರೆ ಸರಿ ಆಗಲ್ಲ. ಚಿಕ್ಕಮ್ಮ, ಅಮ್ಮ ಬಂದ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ್ರಲ್ಲ, ಬೇಜಾರ್ ಮಾಡ್ಕೊಂಡ್ರ ನೀವು? ಬೇಜಾರ್ ಮಾಡ್ಕೊಬೇಡ್ರಿ ಚಿಕ್ಕಮ್ಮ, ಎಲ್ಲ ನಂದಿದಾನೆ ಆಗಿದ್ದು, ನಂದೇ ತಪ್ಪು. ನಾನು ಬಹಳ ದೊಡ್ಡ ಕೆಲಸ ಮಾಡ್ಬಿಟ್ಟೆ ಪಾಪ. ನಾನು ಇಲ್ಲಿ ಬಂದ್ಬಿಟ್ಟು ಈಗ ನಿಮ್ಗೂನು ನಮ್ಮ ಅಮ್ಮನ ಕೈಲಿ ಬೈಸಂಗಾಯ್ತು ನೋಡ್ರಿ. ಇವತ್ತಿನವರೆಗೂ ಯಾರ ಹತ್ರನೂ ನೀವು ಬೈಸ್ಕೊಂಡಲ್ಲೇ ಇರೋರು, ಇವತ್ತು ನೋಡ್ರಿ ನನ್ನಿಂದಾಗಿ ಹಿಂಗಾಯ್ತು. ಚಿಕ್ಕಮ್ಮ ಬೇಜಾರ್ ಮಾಡ್ಕೊಬೇಡ್ರಿ. ನಾವು ಇನ್ನೊಂದ್ 2 ದಿವಸ ಇದ್ದು ಹೋಗ್ತಿವ್ಕೊಂಡ್ ಬಿಡಿ ಚಿಕ್ಕಮ್ಮ ಎಲ್ಲಾದ್ರೂ. ಲೇ ಪಾಪ ದಿಲೀಪ, ಬಾರ್ಲಾ ಇಲ್ಲಿ, ಸುಮ್ಮಗ್ ಬಾರ್ಲಾ, ಕೂತ್ಕ ಬಾರ್ಲಾ ಇಲ್ಲಿ. ಎಲೇ, ಇವೆಲ್ಲ ಇದ್ದಿದ್ದೆ ಕಣ್ ಬಾರ. ನಿಮ್ಮ ಅಪ್ಪ ಅಮ್ಮ ಏನ್ ಇವತ್ತೇ ಬೈತಿಲ್ಲ, ಇವತ್ತೇ ಜಗಳ ಆಡ್ತಿಲ್ಲ ನಮ್ಮಿಂದ. ಮೊದ್ಲೇ ನಾನು ಇಷ್ಟ ಕಣ್ ಬಾರ. ಓ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತ? ಇವೆಲ್ಲ ತಲೆಗೆ ಹಾಕಬೇಡ ಕಣ್ ಬಾ. ನಿಮ್ಮ ಅಪ್ಪಂಗೆ ಇವೆಲ್ಲ ಬುದ್ಧಿ ಇದ್ದಿದ್ರೆ ನೀವೆಲ್ಲ ಹಿಂಗ್ ಯಾಕೆ ಆಗ್ತಿದ್ರಿ ನನಗ್ ಚೆನ್ನಾಗ್ ಗೊತ್ತೈತೆ. ಬಾರ. ಇರ್ಲಿ ಬಾ, ಕೂತ್ಕ ಬಾರ. ಇವೆಲ್ಲ ಮಾಮೂಲಿದೇನೆ. ಬೈಕೊಂಡ್ ಹೋಗ್ತಾರ ಕಣ್ ಬಾರ. ನಾನೇನಂತ ಇಡೀ ಊರವ್ರಿಗೆ ಗೊತ್ತು ಕಣ. ನಿಮ್ಮಮ್ಮ ಒಬ್ಳು ಬಂದ್ಬಿಟ್ಟು ನನಗೆ ಬೈದೋಗ್ಬಿಟ್ರೆ ನಾನ್ ತಲೆಗೆ ಹಾಕೊಂತೀನ? ಬಾರ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಹಂಗಲ್ ಕಣ್ ಚಿಕ್ಕಮ್ಮ, ಪಾಪ ನೀವು ಇವತ್ತಿನವರ್ಗುನು ಯಾರ ಹತ್ರನು ತಲೆ ಬಗ್ಗಿಸ್ತವ್ರಲ್ಲ. ನಿಮ್ಮ ಸೊಸೆಯರ್ ಮುಂದೆ ಎಲ್ಲ ಬಂದ್ಬಿಟ್ಟು ಸರೋಜ ಅತ್ತೆನೂ ಪವಿತ್ರ ಅತ್ತೆರ ಮುಂದೆ ಎಲ್ಲ ಬೈದ್ಬಿಟ್ರಲ್ಲ ನಿಮ್ಗೆ. ಅದೇ ನನಗೆ ಬೇಜಾರಾಗ್ತಿರೋದು, ತಡ್ಕಡಕ್ಕೆ ಆಗ್ತಿಲ್ಲ ನನಗೆ. ನನ್ನಿಂದಾಗಿ ನೀವೆಲ್ಲರೂ ಬೈಸ್ಕೊಂಡಂಗಾಯ್ತು, ಜಗಳ ಆಡಂಗಾಯ್ತಲ್ಲ ಅಂತ. ಸುಮ್ಮಗ್ ಬಾರ ಪಾಪ, ಕೂತ್ಕ ಬಾರ್ಲ. ಏನು ಆಗಲ್ಲ, ಅವೆಲ್ಲ ಮಾಮೂಲಿ ಇದ್ದಿದ್ದೆ ಕಣ ಬಾರ. ಮಾತ್ರ ಹೊಟ್ಟೆ ಕಿಚ್ಚು ಸಿಕ್ಕಾಬಟ್ಟೆ ಐತ್ ಕಣಪ್ಪ ನಿಮ್ಮ ಅಮ್ಮಂಗೆ. ಈಗಳಲ್ಲ ಪಾಪ, ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿಲಿ. ಈಗ ಆಗದಾಗೋಯ್ತೆ, ಬುದ್ಧಿವಂತಿಕೆಯಿಂದ ನೀನು ದುಡ್ದು ಚಲವಾಗಿ ಚೆನ್ನಾಗಿರ್ಬೇಕಲ್ಲ ಪಾಪ ನೀನು. ಮೊದ್ಲಂಗಿರ್ಬಾರ್ದು. ಸರಿ ಕಣ್ ಚಿಕ್ಕಮ್ಮ, ಆಯ್ತು. ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲೋದ್ರು? ಆಗ್ಲೇ ಹೊಲುತ್ತಾ ಹೋದ್ರು ಅಂತ ಹೇಳಿರಿ, ತಿರ್ಗಾ ಬಂದವರು ಅಲ್ಲ ಹೋಗಿ ಬಿಟ್ಟಿದ್ದಾರೆ. ಅಲ್ಲ ಕಣ್ ಚಿಕ್ಕಮ್ಮ, ನನಗೆ ಬೆಳಗ್ಗೆ ನಾನು ಮಂತ ಕುಂತು ಸಖತ್ ಬೇಜಾರಾಗ್ತೈತ್ ಕಣ್ ಚಿಕ್ಕಮ್ಮ. ನಾನು ಎಲ್ಲಾದ್ರೂ ಹೋಗ್ತೀನಿ. ನಾನು ಹೋಗ್ಬಿಟ್ಟು ಚಿಕ್ಕಪ್ಪರ ಜೊತೆ ಅಣ್ಣಂದ್ರಗಳ ಜೊತೆ ಸ್ವಲ್ಪ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀನಿ. ಸುಮ್ನೆ ಮಂತ ಕೂತ್ಕೊಂಡಿದ್ ಏನ್ ಮಾಡೋಣ? ಹೋಗುವಂತೆ ಕಣ್ ಬಾರ್ಲ ಪಾಪ. ಒಂದೆರಡು ದಿವಸ ಸಮಾಧಾನದಿಂದ ಇರುವ, ಹೋಗುವಂತೆ. ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊಡುತ್ತೆ ನಿಮ್ ಚಿಕ್ಕಪ್ಪ. ನೋಡೋಣ ತಡಿ. ನಿನ್ಗೆ ಏನ್ ಮಾಡ್ಬೇಕಂದ್ಕೊಂಡಿದ್ಯಾ? ನಿಮ್ ಚಿಕ್ಕಪ್ಪ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊಡ್ತಾರೆ. ಒಟ್ನಲ್ಲಿ ಚೆನ್ನಾಗಿರಪ್ಪ ಸಾಕು. ಆ ಮಗ ನೋಡ್ಕೊಂಡು ಚೆನ್ನಾಗಿರು. ಈಗ ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡಿಸ್ಲಪ್ಪ? ನಿಮ್ ಸರೋದತ್ತೆ ಅಲ್ಲೇ ಕೇಳ್ತಿದ್ರು. ಅವನು ದಿಲೀಪನ್ ಕೇಳಿದ್ರೆ ಅವ್ನು ಏನು ಹೇಳಲ್ಲ ಕಣತ್ತೆ. ಏನ್ ಕೇಳ್ರಿ, ಏನ್ ಅಡಿಗೆ ಮಾಡ್ಸೋಣ? ಏನಾರು ಪಾಯಸ ಏನಾರ ಮಾಡ್ಸದ, ಇಲ್ಲ ಏನ್ ಮಾಡ್ಸೋಣ ಕೇಳ್ರಿ, ಏನಾರು ಸ್ವೀಟ್ ಏನಾರ ಮಾಡದ, ತಿಂಡಿ ಏನಾರ ಮಾಡದ ಕೇಳ್ರಿ ಅಂತ ಹೇಳ್ತಿದ್ರು. ಏನ್ ಮಾಡ್ಸೋಣಪ್ಪ? ಬೇಡ ಕಣ್ ಚಿಕ್ಕಮ್ಮ, ನನಗೆ ಏನೇನು ಬೇಡ. ಸುಮ್ಕಿರ್ರಿ ನೀವು. ನನಗೆ ಬೆಳಗ್ಗಿಂದ ನಾನು ಅಮ್ಮ ಬಂದು ಮಾತಾಡ್ಬೋದಾಗ್ಲಿಂದ ನನಗೆ ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟೈತೆ. ಊಟ ಮಾಡೋದಕ್ಕೂ ಆಗಲ್ಲ, ಸಮಾಧಾನನೂ ಇಲ್ಲ ಕಣ್ ಚಿಕ್ಕಮ್ಮ. ನನಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಟೈಮು ಊಟನೂ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ. ಚಿಕ್ಕಮ್ಮ, ಒಂದ್ ಗಳಿಗೆ ತೋಟದ ಕಡೆನಾದ್ರೂ ಅಡ್ಡಾಡ್ಕೊಂಡ್ ಬರ್ಬೇಕು. ನಮ್ಮ ಸಮಾಧಾನನೇ ಆಗ್ತಿಲ್ಲ ಕಣ್ ಚಿಕ್ಕಮ್ಮ ನನಗೆ. ಅಲ್ಲ ಕಳ್ಳ ಪಾಪ, ನೀನ್ ತೋಟತ್ತಾವ ಎಲ್ಲೂ ಕಳಿಸ್ಬೇಡ, ಮನೆ ಬಿಟ್ಟು ಆಚೆ ಕಡೆ ಎಲ್ಲೂ ಕಳಿಸ್ಬೇಡ ಹುಡುಗಂಗೆ ಅಂತ ನಿಮ್ ಚಿಕ್ಕಪ್ಪ ಹೇಳೋಗೈತ್ ಕಣಪ್ಪ. ಮೊದ್ಲೇ ನಿಮ್ಮ ಮಾವ ನಿಮ್ಮಪ್ಪ ಎಲ್ಲಾರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ರೇಗ ಆಡ್ತಿದ್ದಾರೆ. ಈಗ ತಿರ್ಗಾ ನೀನು ಅಲ್ಲೆಲ್ಲಾರ ಹೋಗೋದು, ನಡ್ಕೊಂಡು ಹೋಗೋದು, ದಾರಿ ಮಧ್ಯದಲ್ಲಿ ಅವ್ರೇನಾರ ಸಿಗೋದು, ಕೋಪ ಮಾಡ್ಕೊಂಡು ಬೇಕು ಬೇಕು ಅಂತ ಜಗಳ ಮಾಡ್ಕೊಂಡ್ ಬರೋದು, ನಿಮ್ಮ ಮಾವ ಚಾತೆ ತಕೊಂಡ್ ಬರೋದು, ನೀನೇನಾರ ಜಗಳ ಮಾಡೋದು, ಇವೆಲ್ಲ ಬ್ಯಾಡವೇ ಬೇಡ. ಸ್ವಲ್ಪ ದಿವಸ ಸಮಾಧಾನ ಆಗೋವರೆಗೂ ಆ ಮಗನ್ಗೆ ಎಲ್ಲೂ ಕಳಿಸ್ಬೇಡ, ಇಬ್ರು ಮನೇಲೇ ಇರ್ಲಿ, ಊಟ ಮಾಡ್ಕೊಂಡು ಆರಾಮಾಗಿರ್ಲಿ ಅಂತ ನಿಮ್ ಚಿಕ್ಕಪ್ಪ ಹೇಳೋಗೈತೆ. ಹಂಗಾಗಿ ನಿಮ್ ಚಿಕ್ಕಪ್ಪನ ಮಾತು ನಾನು ಇಂಥ ವಿಚಾರದಲ್ಲೆಲ್ಲ ಮೀರಲ್ಲ. ಸ್ವಲ್ಪ ದಿವಸ ಮಂತಾವ್ಲೆ ಇರು, ನೀನು ಆರಾಮಾಗಿರ್ಲ ಪಾಪ. ನಿನ್ಗೆ ಏನ ಅಂತ ತೊಂದರೆ ಆಗೈತೆ ಅಂತ ಏನೇನೋ ತಲೆಗೆ ಹಾಕೊಂಡು ಯಾಕಲ ಯೋಚನೆ ಮಾಡ್ತೀಯ? ನಾವಿರೋವರೆಗೂ ಸುಮ್ಕಿರು. ಸರಿ ಕಣ್ ಚಿಕ್ಕಮ್ಮ, ಆಯ್ತು. ಆದ್ರೂ ಯಾಕ ಮನ್ಸಿಗೆನೆ ಸಮಾಧಾನ ಇಲ್ಲ ಕಣ್ ಚಿಕ್ಕಮ್ಮ.
ಏನೋ ಒಂಥರ. ಗೌರಮ್ಮ ಗೌರಮ್ಮ ಇಲ್ಲೇ ಕುಂತೇನೆ. ಸದ್ಯ ನಾನು ಅಲ್ಲಿ ಇಲ್ಲಿ ಹೋಗಿರ್ತೆ ಅನ್ಕೊಂಡೆ ಕಣೆ. ಹೆಂಗ ಬಾರೆ ಒಂದಿಟ್ಟು ಹೊಲತ್ತ ಹೋಗ್ ಬರೋಣ ಬೇಗ. ಬಾರೆ ಗೌರಮ್ಮ, ಒಂದ್ ಸ್ವಲ್ಪ ಬೇಗ ಹೊಲತ್ತ ಹೋಗೋಣ. ಅರ್ಜೆಂಟು ಅರ್ಜೆಂಟು. ಸಾಕಜ್ಜಿ ಇದ್ಯಾಕೆ ಹೊಲತ್ತವ ಯಾಕೆ ಹೋಗೋಣ ಇವಾಗ? ಬಿಸಿಲು ನೋಡಿದ್ರೆ ನಿಗಿ 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 ಅಂತ ಉರಿತೈತೆ. ಈ ಬಿಸಿಲಲ್ಲಿ ಹೊಲತ್ತ ಹೋಗೋಣ ಅಂತಿದ್ಯಾ? ನನ್ ಕೈಲಂತೂ ಆಗಲ್ ಕಣ್ತಾಯಿ. ಸುಮ್ಮಕ್ ಹೋಗ್ಬಿಡು. ಬೇಕಾದ್ರೆ ಹೋಗೋದಿದ್ರೆ ಸಾಯಂಕಾಲ ಒಂದ್ 4-5 ಗಂಟೆ ಕಡೆಯಿಂದ ಹೋಗಿ ಅಡ್ಡಾಡ್ಕೊಂಡ್ ಬರೋಣ. ವಾಕ್ ಆಗಂಗೂ ಆಗುತ್ತೆ. ಇವಾಗ ಮಾತ್ರ ನಾನಂತೂ ಬರೋಲ್ ಕಣ್ತಾಯಿ, ನನ್ ಕೈಲಂತೂ ಆಗಲ್ಲ. ಬಾ ಸುಮ್ನೆ ಕುತ್ಕೋ ಬಾ. ಒಂದ್ ಗಳಿಗೆ ಕುತ್ಕೋ ಬಾರೆ. ಅಮ್ಮನಿಗೆ ಹೇಳ್ತೀನಿ, ಸರೋಜಮ್ಮಂಗೆ ಟೀಗಿ ಕುಡ್ದು ಒಂದ್ ಗಳಿಗೆ ಸುಧಾರಿಸ್ಕೊಳು ಅಂತ ಕಣ್ ಬಾ. ಅದ್ಯಾಕೆ ಹೊಲ್ತಾ ಹೋಗೋಣ ಅಂತ ಅರ್ಜೆಂಟ್ ಮಾಡ್ತಿದ್ಯಾ ಸಾಕಮ್ಮ? ಯಾಕೆ ಏನಾಯ್ತು? ಏನ್ ಕೆಲ್ಸ ಐತೆ ಹೊಲತ್ತಾವ ಇವಾಗ? ಯಾಕು ಇಲ್ಲ ಕಣೆ ಗೌರಮ್ಮ, ಒಂದ್ ಸ್ವಲ್ಪ ಕೆಲ್ಸ ಇತ್ತು ಕಣೆ, ಅದಕ್ಕೆ ಅರ್ಜೆಂಟ್ ಹೋಗ್ಬೇಕು. ನೀನೇ ಬರ್ಬೇಕು ಇದಕ್ಕೆ. ನೀನಿಲ್ಲ ಅಂದ್ರೆ ಸರಿ ಆಗಲ್ಲ ಅಂತ ಅಷ್ಟೇ. ನೀನ್ ಬರಿಲ್ಲ ಅಂದ್ರೆ ಅದು ಎಡವಟ್ ಆಗೋಗ್ಬಿಡುತ್ತೆ. ಇವಾಗ ನೀನ್ ಬರ್ಲೇಬೇಕು ನೋಡಿ. ಇವಾಗ ಇದೊಳ್ಳೆ ಕಥೆ ಆಗೋತ್ತಲ್ಲ. ಅಲ್ಲ ಕಣ್ಸಾಕಜ್ಜಿ, ನೀನ್ ಏನು ಹೋಗೋಣ ಅಂತ ಹೇಳಿದ್ರೆ ತಾನೆ. ನಾನ್ ಬರಿಲ್ಲ ಅಂದ್ರೆ ಹೊಲತ್ತಾವ ಇನ್ನೆ ಅಂತದ್ ಎಡವಟ್ ಆಗುತ್ತೆ. ಏನೈತೆ ಅಂತ ಹೊಲತ್ತಾವ ಎಡವಟ್ ಆಗೋದಕ್ಕೆ? ಏನು ಆಗಲ್ಲ, ಸುಮ್ಕಿರು. ಹೆಂಗಪ್ಪ ಹೇಳಿ ಈ ಗೌರಮ್ಮಂಗೆ? ಮನೆಯವ್ರಿಗೆಲ್ಲ ಹುಡುಗರಿಗೆಲ್ಲ ವಿಷಯ ಹೇಳ್ಬಿಟ್ರೆ ಏನ್ ಮಾಡೋಣ? ಈಗಲೇ ಗೌರಮ್ಮ ಏನು ಇಲ್ಲ ಕಣೆ. ಅದೇ ನೀವು ಬೋರ್ ಕೊರ್ಸಿದ್ರಲ್ಲ ಮ್ಯಾಮ್, ಗಜೇಂದ್ರಂದು. ಗಜೇಂದ್ರ ಹೊಲದಲ್ಲಿ ಬೋರ್ ಕೊರ್ಸಿದ್ರಲ್ಲ, ಅದಕ್ಕೆ ಸಾವುಕಾರ ಬಾ ಮೈದಾನನು ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಪಾಯಿಂಟಿಂಗ್ ಕಲ್ಲ ಐತಲ್ಲ, ಆ ಪಾಯಿಂಟಿಂಗ್ ಕಲ್ಲೇ ಜಾಗನೇ ಬದಲಾಯಿಸ್ಬಿಟ್ಟಿದಾರಂತೆ ನೀರು ಸಿಗ್ಬಾರ್ದು ಅಂತ. ನಮ್ ಪರಮೇಶಿ ಪಾಯಿಂಟ್ ಮಾಡಿದಲ್ಲ, ಅದಕ್ಕೆ ಅದನ್ನ ನಮ್ಮ ಅಜ್ಜ ನೋಡೈತೆ. ನಮ್ಮ ಅಜ್ಜ ನೋಡ್ಬಿಟ್ಟು ಆ ಪರಮೇಶಿಗೆ ರೀಪಾಯಿಂಟ್ ಮಾಡೋದಕ್ಕೆ ಕರ್ಕೊಂಡು ಹೋಯ್ತು. ಅಕಸ್ಮಾತ್ ಏನಾದ್ರೂ ಅಲ್ಲಿ ರಂಗಜ್ಜನೂ ಲಾರಿ ಏನಾದ್ರು ಬಂದ್ಬಿಟ್ಟಿದ್ರೆ ಸುಮ್ನಾಗ್ಬಿಡ್ತಾರೆ. ಈಗ ನಮ್ಮ ಅಜ್ಜ ಹೇಳಲ್ಲ ಬಾಯ್ ಬಿಟ್ಟು, ಯಾಕಂದ್ರೆ ತಿರ್ಗಾ ರಂಗಜ್ಜ ಏನಾರು ಹೋಗ್ಬಿಟ್ಟು ಅವ್ರ ಅಣ್ಣನ ಜೊತೆ ಜಗಳ ಈಗ್ಲ ಮಾಡೋಣ ಅಂತ ಏನು ಮಾತಾಡದಂಗೆ ಸುಮ್ನಾಗ್ಬಿಟ್ಟೈತೆ. ಹಂಗಾಗಿ ಈಗ ಅಲ್ಲಿ ಅಕಸ್ಮಾತ್ ಏನಾದ್ರು ಬೋರ್ ಗೀರ್ ಕೊರ್ಸಕ್ಕೆ ಶುರು ಮಾಡ್ತಿದ್ರೆ ಅಷ್ಟ್ರಲ್ಲಿ ನೀನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ನಿಲ್ಸಿ ರೀಪಾಯಿಂಟ್ ಮಾಡಿಸ್ಬಿಟ್ಟು ಬೋರ್ ಕೊರ್ಸ್ಬೇಕು. ಇಲ್ಲ ಅಂದ್ರೆ ದೊಡ್ಡ ಅನ್ಯಾಯ ಆಗೋಗ್ಬಿಡುತ್ತೆ ಕಣೆ ಗೌರಮ್ಮ. ಬಾರೆ ಬೇಗ ಹೋಗೋಣ. ಅದಕ್ಕೆ ನೀನು ಹೇಳೋಣಂತ ನಾನು ಅವಾಗ್ಲಿಂದ ಕಾದು ಕಾದು ಯಾಕ ಮನ್ಸೇ ಸರಿ ಆಗ್ತಿರ್ಲ ಕಣೆ. ಆ ಹುಡುಗಂಗೆ ಪಾಪ ಮಗಿಗೆ ಗಜೇಂದ್ರಗೆ ಅನ್ಯಾಯದ ಆಗದ್ ಬೇಡ ಅಂತ ಓಡೋಡ್ ಬಂದೆ ಕಣೆ. ಬಾರೆ ಹೋಗೋಣ ಬೇಗ. ನನಗ್ ಗೊತ್ತಿತ್ತು ಕಣ್ ಸಾಕಜ್ಜಿ, ಇಂಥ ಎಡವಟ್ ಕೆಲ್ಸಗಳು ಮಾಡೇ ಮಾಡ್ತಾರಂತ ಚೆನ್ನಾಗ್ ಗೊತ್ತಿತ್ತು. ಅವ್ರೇನ್ ಸಾಮಾನ್ಯದವ್ರು ಅನ್ಕೊಂಡಿದ್ಯಾ ನೀನು? ಇವೆಲ್ಲ ಬಾಳ ಕುತಂತ್ರ ಮಾಡ್ತಾರೆ. ನಮ್ಮ ಮಾವ ಇದ್ದಾನಲ್ಲ, ಬಾಬಾ ಬರೀ ಇಂಥ ಕೆಲ್ಸನೇ ಜಾಸ್ತಿ ಮಾಡೋದವನು. ಎಂತ ಕೆಲ್ಸ ಮಾಡಿದಾನ ನೋಡ್ರಿ. ನಮ್ಮ ಅಪ್ಪ ಹೇಳೈತೆ, ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ಹೋಗ್ಬಿಟ್ಟು ನಮ್ಮ ಮಾವನೂ ಇವ್ನ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡಿದಾರೆ. ಏನ್ ಮಾಡೋದು ಇವರಿಗೆ? ನನಗೆ ಬರ್ತಾ ಇರೋ ಕೋಪಕ್ಕೆ ನಮ್ಮ ಮಾವನ ಮೇಲೆ ಕಡಿಮೆ ಕೋಪ ಬರ್ತಿಲ್ಲ ನನಗೆ. ಇಂಥ ಕೆಲಸ ಮಾಡಿದಾನಲ್ಲ ಪಾಪ ನಮ್ಮ ಅಣ್ಣ. ಏನ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಎಷ್ಟೊಂದು ಆಸೆ ಪಟ್ಕೊಂಡು ಎಷ್ಟೊಂದು ಇದು ಮಾಡ್ತಿದೀವಿ. ಚಿಕ್ಕಮ್ಮ ಬರ್ರಿ ಹೋಗೋಣ, ಮೊದ್ಲು ಹೋಗೋಣ ಬರ್ರಿ. ಬೇಗ ಹೋಗ್ಬೇಕು ನಾವು. ಹೋಗ್ಲಿಲ್ಲ ಅಂದ್ರೆ ಸರಿ ಆಗಲ್ ಕಣ್ ಚಿಕ್ಕಮ್ಮ. ನೋಡ್ದೇನೆ ಸಾಕಮ್ಮ. ಇವರು ಅಲ್ಲ, ನಾವ್ ಬೈದ್ರೆ ಸುಮ್ನೆ ಜಗಳ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇವರು. ಇವ್ರು ಹಿಂಗ್ ಮಾಡದ್ ಕೆಲ್ಸ ಸರಿನಾ ಇವರು? ಅಲ್ಲ, ಶಂಕರಜ್ಜ ನೋಡೈತಲ್ಲ ಇವನಿಗೆ, ಆ ನಿಂಗಣ್ಣಂಗುನು ಆ ಲೆಕ್ಕಾಚಾರಿಗುನು ಅಲ್ಲೇ ಏರಿಕ್ಕದಲ್ವ, ಅಲ್ಲೇ ಹೊಲ್ತತ್ರನೇ ಎಂತ ಕೆಲ್ಸ ಮಾಡಿದಾರ ನೋಡು. ಇಂತ ಮನೆ ಹಾಳು ಕೆಲ್ಸ ಮಾಡಿದಾರಲ್ಲ ಅವರು. ಹಿಂಗ್ ಮಾಡ್ಬೋದ ಅವರು? ಪಾಪ ಮಗ ಅವ್ನ್ ಗಜೇಂದ್ರ ಅಂತದ್ ಏನಮ್ಮ ತಪ್ಪು ಮಾಡಿದಾನ ಅವನು. ಅವ್ನ ಪಾಡಿಗೆ ಅವನು ದುಡ್ಕೊಂಡು ತಿನ್ನೋದಕ್ಕೂ ಇವ್ರು ಬಿಡ್ತಿರವಲ್ಲ ಪಾಪ. ಮೊದ್ಲನೇ ಕೆಲ್ಸನೇ ಅನ್ಯಾಯವಾಗಿ ನಿರಾಸೆ ಆಗಂಗ್ ಮಾಡ್ತಿದಾರಲ್ಲ ಇವರು. ಸ್ವಂತ ಮಗನ ಮೇಲೆ ಇಷ್ಟೊಂದು ಹಾಗೆ ಸಾಧಿಸ್ತಾರಲ್ಲ ಅವನು. ಈಗ ಮಾಡಿದ್ರೆ ಒಳ್ಳೇದಾಗುತ್ತಾ ಇವರಿಗೆ? ಏನ್ ಮಾಡನೆ ಸಾಕಜ್ಜಿ ಇವಾಗ? ಅಕಸ್ಮಾತ್ ಹೋಗ್ಬಿಟ್ಟು ನಮ್ಮ ಅಜ್ಜಿಂಗ್ ಹೇಳಿದ್ರೆ ನಮ್ಮ ಅಜ್ಜ ಸುಮ್ನಿರುತ್ತ ಅನ್ಕೊಂಡಿದ್ಯಾ? ಇರಲ್ಲ, ಇವತ್ ಮಾತ್ರ ಸುಮ್ನೆ ಬಿಡಲ್ಲ ಸಾವುಕಾರಗ್ ಮಾತ್ರ. ಇವತ್ತು ಮಾತ್ರ ಬಲು ಕೋಪ ಬಂದ್ಬಿಟ್ಟೈತ್ ಕಡೆ ನನ್ಗಂತೂ. ಅತ್ಲಾಗಿ ಆ ಹುಡುಗರ ಮೇಲೆ ಯಾಕೆ ಅಂತ ಇದ್ ಮಾಡ್ತಿದಾರ ಅವರು? ಬಾ ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟೈತ್ ಅತ್ಲಾಗಿ. ದಿನಾಲೂ ಇದೇ ಗೋಳ ಆಯ್ತಲ್ಲೇ ಸಾಕಜ್ಜಿ. ಚಿಕ್ಕಮ್ಮ ಬರ್ರಿ, ಬೇಗ ಹೋಗನ್ ಬರ್ರಿ. ಈಗ ನಿನ್ಕಂಡು ಮಾತಾಡೋ ಅಷ್ಟು ಪುರ್ಸತ್ತಿಲ್ಲ. ಇವಾಗ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಮತ್ತೆ ಬೋರ್ ಕೋರಿಯಕ್ಕೆ ಶುರು ಮಾಡ್ಬಿಟ್ರೆ ಏನ್ ಮಾಡೋಣ ಮತ್ತೆ? ನಾವ್ ಹೋಗೋದನ್ನು ಪ್ರಯತ್ನ ಬರಲ್ಲ, ಮತ್ತೆ ಹಂಗಾಗಿ ಹೋಗ್ಬಿಡುತ್ತೆ. ಬರ್ರಿ ಹೋಗೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಶಂಕರಜ್ಜನೂ ಆ ಪರ್ಮಿಷನ್ ನಿಲ್ಸಿ ಪಾಯಿಂಟ್ ಮಾಡಿಸಿ ತಿರ್ಗಾ ಮಾಡಿಸ್ತಿರ್ತಾರೆ, ಬೋರ್ ಕೊರಿಸ್ತಿರ್ತಾರೆ. ಇಲ್ಲ ಅಂದ್ರೆ ಸುಮ್ನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಬರ್ರಿ ಹೋಗೋಣ. ಚಿಕ್ಕಮ್ಮ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಇಲ್ಲಿ ಇವರಿಗೆ ನಮ್ಮ ಅಪ್ಪಂಗೂ ನಮ್ಮ ಮಾವ ಲೆಕ್ಕಾಚಾರಿಗೆ ಸುಮ್ನೆ ಬಿಡಬಾರ್ದು. ಸಾಕ್ಷಿ ಸಮೇತ ಹೋಗ್ಬಿಟ್ಟು ಆ ಪಂಚಾಯತಿ ಕೂರಿಸ್ಬೇಕು. ಗೌಡ್ರಿಗೆ ಹೇಳ್ಬಿಟ್ಟು
ಹ್ಞೂ ಇವತ್ತು ಇಷ್ಟು ಮಾಡಿದಾರೆ, ನಾಳೆ ಮುಂದೆ ಇನ್ನೂ ಮಾಡ್ತಾರೆ. ಪಾಪ ಗಜೇಂದ್ರಣ್ಣ ಇನ್ನೂ ಮುಂದೆ ಏನಾದ್ರೂ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಿಂಗೆ ಅವನಿಗೆ ತಡೆ ಮಾಡ್ತಿದ್ರೆ ಮುಂದುವರಿಯಕ್ಕಾಗುತ್ತಾ? ಹಿಂಗೆ ತೊಂದರೆಗಳು ಮಾಡ್ತಿದ್ರೆ ಇವರು. ಉಕ್ಕಡ ಮಗ, ನೀನ್ ಹೇಳ್ತಿರೋದು ಕರೆಕ್ಟ್ ಐತ್ ಕಣೋ. ಹಿಂಗೆ ಬಿಟ್ರೆ ಆಗಲ್ಲ ಇವರಿಗೆ. ಮಾಡ್ತೀನಿ ಕಡ್ತಡಿ. ವಾ, ನಾನು ಇಷ್ಟ ದಿವಸ ಏನೋ ದೊಡ್ಡ ಮನ್ಸು ಮಾಡ್ಕೊಂಡು ಮಾತಾಡಬಾರ್ದು ಅಂತ ನಾನು ಸುಮ್ಕಾಗಿದ್ದೆ ಕಣ. ಇತ್ತೀಚೆಗೆ ಯಾಕ ನಿಮ್ಮ ಅಪ್ಪಂದು ಯಾಕ ಬಲುವತಿ ಆಗೋಯ್ತು ಕಣೋ. ಅಲ್ಲ ಕಣ, ನೀವ್ ಅಂತದ್ ಏನ್ ತಪ್ಪು ಮಾಡಿದಿರಂತ ನಿಮ್ಮ ಅಪ್ಪ ಹಿಂಗೆ ನಿಮ್ಮ ಮಾವನ ಮಾತು ಕೇಳ್ಕೊಂಡು ನಿಮ್ಮ ಅಪ್ಪ ಅರ್ಧ ಹಾಳಾಗೋಗ್ತೈತ್ ಕಣ. ನಿಮ್ಮ ಮಾವ ಇದಾನ್ ನೋಡು, ಬಲು ಇದಾನ್ ಕಡೆ, ಬಲು ಛತ್ರಿ ಇದಾನೆ ಅವನು. ಚಿಕ್ಕಮ್ಮ, ಬೋರಿ ಛತ್ರಿ ಅಲ್ಲ. ಹ್ಞೂ ಇಷ್ಟ ದಿವಸ ನಾನು ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡಿಲ್ಲ ಅನ್ಕೊಂಡಿದ್ದೀರಾ ನೀವು? ಊರವ್ರಿಗೆಲ್ಲಾರ್ಗು ಸುಮ್ನೆ ಎಲ್ಲಾರ ಮುಂದೆನು ನಮ್ಮ ಬಾವರ್ ಮಗ ಏನು ಕೆಲಸ ಮಾಡಲ್ಲ ಅನ್ಕೊಂಡೆ ಬಂದಿರೋದನು. ನಾನು ಎಷ್ಟು ಕೆಲಸ ಮಾಡ್ತೀನಿ, ಎಲ್ಲ ಕೋಳಿ ಫಾರಮ್ಮು, ಕುರಿ ಫಾರಮ್ಮು, ತೋಟದ್ದು ಹೊಲದ್ದು ಪ್ರತಿಯೊಂದನು ಕೆಲಸಗಳೆಲ್ಲ ನಾನು ಒಬ್ನೇ ಮಾಡ್ಕೋಬೇಕಂಡ್ ಚಿಕ್ಕಮ್ಮ. ಏನು ಮಾಡಲ್ಲ, ಬಂದ್ಬಿಟ್ಟು ಹರಟೆ ಹೊಡ್ಕೊಂಡು ಹೋಗುತ್ತೆ. ಏನಂದ್ರೆ ಸ್ವಲ್ಪ ತೋಟದಲ್ಲಿ ಹೊಲದಲ್ಲೆಲ್ಲಾನು ನಮ್ಮ ಚಿಕ್ಕಪ್ಪ ಅಂತೀನಿ, ನಮ್ಮ ಮಾವ ಎಲ್ಲ ತೆಂಗಿನಕಾಯಿ ಮಾರ್ಕೊಳೋದು, ಮೊಟ್ಟೆ ಮಾರ್ಕೊಳೋದು, ಕೋಳಿಗಳು ಮಾರ್ಕೊಳೋದು ಎಲ್ಲ ಮಾಡಿ ಚೆನ್ನಾಗಿ ಬುದ್ಧಿವಂತ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನಾನಿದ್ರೆ ಅಲ್ಲಿ ನಮ್ಮ ಅಪ್ಪಗೆ ಎಲ್ಲ ಹೇಳ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಬೇಕು ಅಂತಾನೆ ಏನು ಕೆಲಸ ಮಾಡಲ್ಲ ಅಂತ ಸುಮ್ಮನೆ ನೆನೆ ಸುಳ್ಳು ಆರೋಪ ಮಾಡಿ ನನಗೆ ನಮ್ಮ ಅಪ್ಪನಿಂದ ಕೆಟ್ಟವನು ಮಾಡಿರೋದು. ನಮ್ಮ ಮಾವ ಏನು ಕಡಿಮೆ ಅನ್ಕೋಬಿಡ್ರಿ ನೀವು. ಗೊತ್ತಾಗ್ತೈತ್ ಕಣ ಪಾಪ, ಇವಾಗ ಗೊತ್ತಾಗ್ತೈತ್ ಕಣೋ. ನಿಮ್ಮ ಅಪ್ಪಂಗ್ ಬುದ್ಧಿ ಇಲ್ಲ ಕಣಿ, ಹೇಳು ಮೊದ್ಲು. ಬಾಮೈದ ಅನ್ಕೊಂಡು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ ನಿಮ್ಮ ಅಪ್ಪ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಸತ್ಯ ಏನಂತ. ಮಕ್ಳುಗಳ ಬೆಲೆ ನಿಮ್ಮ ಅಪ್ಪಂಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಗೊತ್ತಾಗುತ್ಕೊಂಡು ಸುಮ್ಕಿರ್ರಿ. ಮಾಡ್ತೀನಿ ಅವ್ರಿಗೆ. ಇಷ್ಟಕ್ಕೆ ಬಿಟ್ರೆ ಸರಿ ಆಗಲ್ಲ ಕಳ್ಳ ಪಾಪ. ಇದಕ್ಕೆ ಗೌಡ್ರಿಗೆ ಹೇಳ್ಬಿಟ್ಟು ಪಂಚಾಯತ್ಗೆ ನಾವು ಕೂರಿಸ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಮಾವ ಇದ್ದ ನೋಡು, ಬಲು ಆಡ್ತಾನೆ ಇನ್ನೊಂದು. ಈಗಲೇ ಗೌರಮ್ಮ, ನನ್ನ ಮಾತು ಕೇಳಿ, ಇಲ್ಲಿ ಸಮಾಧಾನದಿಂದ ಇರು ಬಂದ್ರಿಟ್ಟು. ನೀನು ಹಿಂಗ್ ಕೋಪ ಮಾಡ್ಕೊಳ್ತೀರ, ಹಿಂಗೆ ಜಗಳಕ್ಕೆ ಹೋಗ್ತೀರಂತಾನೆ ನಾವು ಇಷ್ಟೊತ್ತವರೆಗೂ ನಾನಾಗ್ಲಿ, ನಮ್ ಶಂಕರಜ್ಜ ಆಗ್ಲಿ, ನಮ್ಮ ಪರಮೇಶಿ ಆಗ್ಲಿ ಯಾರು ಬಾಯ್ ಬಿಟ್ಟಿರಲ್ಲ. ನನ್ನ ಮಾತು ಕೇಳಿ ಸಮಾಧಾನದಿಂದ ಇರು. ಈಗ ಮನೇಲಿ ಮದ್ವೆ ಅದು ಇದು ಎಲ್ಲ ಮಾಡ್ತಿದ್ರ, ಬೋರ್ ಕೊರ್ಸ್ತಿದ್ರ, ಮೊದ್ಲು ಹೋಗ್ಬಿಟ್ಟು ಅದ್ ಮುಂದೆ ಏನ್ ಮಾಡ್ಬೇಕು ಅಲ್ಲಿ ಬೋರ್ ಗೀರ್ ಬೇರೆ ಕಡೆ ಏನಾರು ಕೊರ್ಸ್ತಿದ್ರೆ ಆ ಪಾಯಿಂಟ್ ನೋಡಿ ತಿರ್ಗಾ ನಿಲ್ಸಿ ಪಾಯಿಂಟ್ ನೋಡ್ಬಿಟ್ಟು ರೀಪಾಯಿಂಟ್ ಮಾಡಿಸ್ಬಿಟ್ಟು ಅದ್ ಬೋರ್ ಕೊರ್ಸ್ರಿ, ಒಳ್ಳೇದಾಗ್ಲಿ ಮೊದ್ಲು. ಆಮೇಲಿಂದ ಅದೇನ್ ಮಾತಾಡೋಣಂತೆ. ಸುಮ್ನೆ ಯಾಕೆ ಇವ್ರು ವಿಚಾರ ಕಟ್ಕೊಂಡು ಸುಮ್ನೆ ಅವ್ರಿಗೆ ಬೇಕಾಗಿರೋದೇ ಜಗಳ ಮಾಡ್ಬೇಕಂತ ನೀವು ಹಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತೇನೆ ಗೌರಮ್ಮ. ಹೊಟ್ಟೆ ಕಿಸಿಂದ ಮಾಡ್ತಾರೆ. ಏನು ಮಾತಾಡಕ್ ಹೋಗ್ಬೇಡ್ರಿ ಇವಾಗ, ಸುಮ್ಮಕ್ ಹೋಗ್ರಿ ಹೇಳ್ತೀನಿ. ಹೂಕಣ್ ಚಿಕ್ಕಮ್ಮ, ನಡೀರಿ ಮೊದ್ಲು ಹೋಗ ನಡೀರಿ. ಈಗ ಮಾತಾಡ್ಕೊಂಡು ನಿನ್ಕೊಂಡ್ರೆ ಸುಮ್ನೆ ಟೈಮ್ ಹಾಳಾಗೋಗ್ತಿರುತ್ತೆ, ವ್ಯರ್ಥ ಆಗೋಗ್ಬಿಡುತ್ತೆ ಟೈಮು. ನಡೀರಿ ಹೋಗೋಣ. ಪಾಪ ದಿಲೀಪ, ಈಗ ಬೋರ್ ಕೊರಿಸ್ತಿದಿರಲ್ಲ ಹೊಲ, ಆ ಹೊಲದ ಹತ್ರ ಬೈಕ್ಗಳು ಹೋಗುತ್ತೇನಪ್ಪ? ಬೈಕಲ್ಲಿ ಬೇಗ ಕರ್ಕೊಂಡು ಹೋಗುವಂತೆ. ನಡ್ಕೊಂಡು ಹೋದ್ರೆ ಮತ್ತೆ ಒತ್ತಾಗ್ಬಿಡುತ್ತೆ ಪಾಪ. ಅದಕ್ಕೆ ಚಿಕ್ಕಮ್ಮ ಹೋಗುತ್ತೆ, ಆದ್ರೆ ಜಾಸ್ತಿ ದೂರ ಏನು ಹೋಗಲ್ ಕಣ್ ಚಿಕ್ಕಮ್ಮ, ಸ್ವಲ್ಪ ದೂರ ಹೋಗುತ್ತೆ. ಹೋಗ್ತಾ ಜಾಸ್ತಿ ಇದಾಗ್ಬಿಡುತ್ತೆ, ಬರೀ ಬದಿಗಳಿದಾವೆ. ನೀನ್ ಬೇರೆ ಕೂತ್ಕೊಳಕ್ಕೆ ಹಿಂಸೆ ಆಗೋಗ್ಬಿಡುತ್ತೆ ಕಣ್ ಚಿಕ್ಕಮ್ಮ, ನಿನ್ ಬೇರೆ ಕೂರ್ಸ್ಕೊಂಡು ಹೋಗೋದಕ್ಕೆ. ಈಗ ಒಂದ್ ಕೆಲಸ ಮಾಡೋಣ, ನಮ್ಮ ನೇತ್ರಕ್ಕ ಇದಾರಲ್ಲ, ಅವ್ರ ಮನೆವರೆಗೂ ಗಾಡಿ ಹೋಗುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಮಂತವ ಇನ್ನೊಂದ್ ಸ್ವಲ್ಪ ಒಂದ್ 10 ಹೆಜ್ಜೆ ಇಟ್ಟಿದ್ರೆ ನಮ್ಮ ಹೊಲ ಬಂದೇ ಬಿಡುತ್ತೆ. ನಡೀರಿ ಬೇಗ. ಬಾರೆ ಸಾಕಮ್ಮ, ಹೋಗೋಣ ಬಾರೆ. ಅಗಳ ಹೇಳೋದೇನೋ ಹೇಳ್ಬಿಟ್ಟೆ ಅತ್ಲಾಗಿ, ನನಗೂ ಮನಸ್ಸು ತಡಿತಿರಲ್ಲ ಅತ್ಲಾಗಿ. ಆ ಹುಡುಗ ಅನ್ಯಾಯ ಆಗೋದ್ ಬೇಡ ಅಂತ ಇವಾಗ ತಿರ್ಗಾ ಈ ಅಜ್ಜಿ ಹೋಗ್ಬಿಟ್ಟು ಆ ರಂಗಜ್ಜ ಅವ್ರಿಗೆಲ್ಲ ಹೇಳ್ಬಿಟ್ಟು ಆ ಕುಮಾರಣ್ಣ, ರಮೇಶಪ್ಪ ಎಲ್ಲಾರು ಇರ್ತಾರೆ. ಸುಮ್ನೆ ರೇಗಾಡ್ಕೊಂಡು ಆ ಸಾವುಕಾರ ಮೇಲೆ ಹೋಗೋದು, ಜಗಳಕ್ಕೆ ಹೋಗೋದು, ಗೌಡ್ರು ಕರೆಯೋದು, ಪಂಚಾಯತ್ಗೆ ಕೂರಿಸೋದು, ತರಿಕೆ ಒಳ್ಳೆ ಕತೆ ಆಗೋಯ್ತಲ್ಲ. ದಿನಾಲು ಬರೀ ಇದೇ ಆಗ್ತೈತಲ್ಲಪ್ಪ. ಆದ್ರೂ ನನಗ್ ಮನ್ಸಿಗೆ ಸಮಾಧಾನ ಆಯ್ತು, ಒಂದ್ ಒಳ್ಳೆ ಕೆಲಸ ಮಾಡದ್ನಲ್ಲ ಅಂತ. ಅವ್ರು ಏನಾರ ಮಾಡ್ಕೊಳ್ಳಿ, ಆದ್ರೆ ಪಾಪ ಮಗನ್ಗೆ ಗಜೇಂದ್ರನ್ಗೆ ಅನ್ಯಾಯ ಆಗೋದ್ ಬೇಡ.